ತೋರಿಸ್ತೀನಿ, ತಿಂದಿರೋದು ಎಲ್ಲ ತೋರಿಸಿ ಆಪರೇಷನ್ ಮಾಡಬೇಕು ಅಂತಿದ್ದಾರೆ ಸ್ವಂತಕ್ಕೆ. ಆಪರೇಷನ್ ಆಪರೇಷನ್ ಮಾಡಬೇಕಂತಿದ್ರು ಸ್ವಂತಕ್ಕೆ ಕೆಳಗಡೆ ಇದು ಜರುಗಿದೆ ಮಾಡಬೇಕು ಅಂತ ನಾವು ಮಾಡಿಸಿರ್ಲಿಲ್ಲ. ಸುಮ್ಮನೆ ತೋರಿಸೋ ಮಾಡಿದ್ದಾರೆ. ನೀವು ಬಂದಿರೋದು ಮೀರಜ್ ನಾವು ಲಗ್ಗಿರಲ್ಲಿ ಬೆಂಗಳೂರು ಲಗ್ಗೆರ, ಅದಕ್ಕೆ ಫುಲ್ಲು ನೋವು ತಡೆಯೋಕ್ಕಾಗಲ್ಲ ಅಂತ. ಏನು ಮಾಡೋದು, ಬರೀ ಪೇನ್ ಕಿಲ್ಲರ್ ಮಾತ್ರೆ ಕೊಡ್ತೀವಿ, ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಹೆಂಗೆ ಚಾಲು ಆಗುತ್ತೆ. ಏನು ಆಪರೇಷನ್ ಮಾಡ್ಸೋಕೆ ನಿಮ್ಮ ಮನಸ್ಸು ಒಪ್ಪಿಲ್ಲ? ಇಲ್ಲ ಸರ್, ಎಲ್ಲಿ ಮಾಡ್ಸೋಕ್ಕಾಗುತ್ತೆ, ಬೇಡ ಅಂತ ಮತ್ತೆ ಆಪರೇಷನ್ ಮಾಡಿದ್ರೆ ಮತ್ತೆ ಹೆಂಗೆ ಆಗಿಬಿಟ್ರೆ ಹೆಂಗೆ ಅಂತ ಪಥ್ಯ ಮಾಡಿ. ಸಂಧಿವಾತ ಜಾಸ್ತಿ ಇದೆ, ಡಿಸ್ಕ್ ಬಂದಿದೆ, 2-3 ಕಾಯಿಲೆ ಒಂದೇ ಸರಿ ಮಿಕ್ಸ್ ಆಗಿ ಒಟ್ಟಿಗೆ ಇರೋದ್ರಿಂದ ನಿಧಾನ ರಿಸಲ್ಟ್ ಬರುತ್ತೆ. ಇವಾಗ ಒಂದು 10-15% ಕಡಿಮೆ ಆಗಿರ್ತೀವಿ ಅಷ್ಟೇ ಅಲ್ವಾ ನಾವು. ಇನ್ನೂ 80% ಸ್ವಲ್ಪ ಬದಕ್ಕಾಗಲ್ಲ. ಇಲ್ಲ, ಅದೆಲ್ಲ ಸರಿ ಆಗುತ್ತೆ. ಅದೇನು ಏನು ವರಿ ಮಾಡಬೇಡಿ. 3 ವಾರಕ್ಕೊಂದ್ಸರಿ ಬನ್ನಿ. 3 ವಾರ ಅಡಿಗೆ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ನಮ್ಗೆ. ಈಗ ನಮ್ಮ ಮನೆಯದೇ ಮಾಡಿ ಅಂತ ಇಲ್ಲ, ಹೋಟ್ಲಲ್ಲಿ ತರ್ಸ್ಕೊಂಡಿದ್ದೀವಿ. ಅಕ್ಕ ಹತ್ರಲ್ವಾ 20 ಸಲ ಅವ್ರ ಮನೇಲಿ ಇರೋದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಎದ್ದು ಅಡುಗೆ ಮಾಡ್ಕೊಂತೀನಿ ಅಷ್ಟೇ. ಈಗ ಹ್ಞೂ ಸರ್, ನೀವೇ ನಮ್ಮ ಹುಡ್ಡಿ ಹಾಕೋದು ನನ್ಗೆ ಆರಾಮಾಗಿತ್ತು ಅಷ್ಟೇ ಸರ್. ಚೆನ್ನಾಗ್ತದೆ, ಅಳ್ಬೇಡಿ, ಚೆನ್ನಾಗ್ತದೆ. ಒಟ್ಟು ಇವತ್ತೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಲ್ಲ, ಟ್ರೀಟ್ಮೆಂಟ್ ಹಂಗೆ ಫಾಲೋ ಮಾಡ್ತಾರೆ, ಕೂತು ಚೆನ್ನಾಗ್ತದೆ. 3 ವಾರ ನಾನು ಬಂದೆ. ಮಾತ್ರೆಗಳು ಹಂಗೆ ಕಂಟಿನ್ಯೂಸ್ ತಗೊಳ್ಳಿ. ಇನ್ ಕೇಸ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಲೇಟ್ ಆಯಿತು ಅಂತಂದರೆ ಆ ಮಾತ್ರೆಗಳು ಕಂಟಿನ್ಯೂ ಮಾಡ್ತವೆ. ಇದೇ ಮಾತ್ರೆಗಳು ಕಂಟಿನ್ಯೂ ಮಾಡಿ. ಇವತ್ತೇ ಅಪಾಯಿಂಟ್ಮೆಂಟ್ ಬರ್ಸ್ಕೊಂಡು ಅಷ್ಟೇ. ಚೆನ್ನಾಗ್ತದೆ.